ಇನ್ನೊಂದು ನಾನು ಪ್ರಮುಖವಾಗಿ ಪರಮ ಪೂಜ್ಯರಲ್ಲಿ ಕ್ಷಮೆ ಕೋರ್ತಾ, ಪರಮ ಪೂಜ್ಯರಲ್ಲಿ ಇತ್ತೀಚಿನ ಒಂದು ರಾಜಕಾರಣ ನಡೀತಿರೋದು ನೋಡ್ತಾ ಇದ್ದೀರಿ. ಪ್ರಥಮ ಬಾರಿಗೆ ನಮ್ಮ ಪರಮ ಪೂಜ್ಯರು ಹೇಳಿದಾಗ ಇನ್ನೊಂದು ಮಠದವರು ಕಾಮೆಂಟ್ಸ್ ಮಾಡಿದ್ರು. ನಮ್ಮ ಸ್ವಾಮೀಜಿಯವರು ಬಹುಶಃ ದೇಶದ ಇತಿಹಾಸದಲ್ಲಿ ಅವರಷ್ಟು ಶಿಕ್ಷಣದಲ್ಲಿ ವಿದ್ಯಾವಂತರು ಮತ್ತೊಬ್ಬ ಸ್ವಾಮೀಜಿಗಳಿಲ್ಲ. ಅವರಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನ ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂತ ಒಂದು ವಿಷನ್ಗಳನ್ನು ಇಟ್ಕೊಂಡಿದ್ದಾರೆ, ಕಲ್ಪನೆಗಳನ್ನು. ನಾನು ಅವರಿಗೆ ಅಗೌರವ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಅವ್ರನ್ನ ಬಳಕೆ ಮಾಡ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಗೋಸ್ಕರ ಹೇಳಿದ್ದ ಹೊರತು ಬೇರೆ ರೀತಿಯಲ್ಲಿ ಅವರಿಗೆ ನಾನು ಅಗೌರವ ಸಲ್ಲಿಸಬೇಕು ಅಂತ ಎಂದೂ ಹೇಳಿಲ್ಲ. ಇನ್ನ ದೊಡ್ಡ ಸ್ವಾಮೀಜಿಯವ್ರಿಗೂ ನಮಗೂ ಸಂಬಂಧ ಪಾಪ ಗೊತ್ತಿಲ್ಲ. ಕೆಲವರಿಗೆ ದೊಡ್ಡ ಸ್ವಾಮೀಜಿಯವರು ಎಂದೂ ಸಹ ರಾಜಕೀಯಕ್ಕೆ ಅವರು ಪ್ರವೇಶ ಮಾಡಿರಲಿಲ್ಲ. ಅವರು ಪ್ರವೇಶ ಮಾಡಿದ್ದು ಈ ಸಮಾಜಕ್ಕೆ ಏನು ಅನ್ಯಾಯ ಆಯಿತು ಜ್ಞಾಪಿಸ್ಕೊಡ್ತೀನಿ. ದಿವಂಗತ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳು ಅವತ್ತು ವೆಂಕಟಸ್ವಾಮಿ ಆಯೋಗದ ವರದಿ ಮಂಡ್ಯ ಜಿಲ್ಲೆನಲ್ಲೇ ರಸ್ತೆಗಳಲ್ಲಿ ಏನೇನು ಬರೆದಿದ್ರಿ, ಎಷ್ಟೆಷ್ಟು ಪ್ರತಿಭಟನೆ ಮಾಡಿದ್ರಿ, ಬಹುಶಃ ಹಿರಿಯರು ನಮ್ಮ ತಂದೆ ಕಾಲದಲ್ಲಿ ಇದ್ರೆ ಅವ್ರಿಗೆ ಗೊತ್ತಾಗ್ತದೆ. ಹಿರಿಯರಿಗೆ, ನಮ್ಮ ಈಗಿನ ಯುವಕರಿಗೆ ಗೊತ್ತಿಲ್ಲ. ಆಗ ಗುತ್ತಲಗೌಡರು ಅಂತೇಳಿ ವಕೀಲರ ಸಂಘದಲ್ಲಿ ಒಬ್ರು ಸೆಕ್ರೆಟರಿ ಇದ್ರು. ಅವರು ಬಂದು ದೊಡ್ಡವ್ರ ಹತ್ರ, ದೇವೇಗೌಡರ ಹತ್ರ, ಇಲ್ಲ ನಮ್ಮ ಸಮಾಜಕ್ಕೆ ಇವತ್ತು ಅನ್ಯಾಯ ಆಗಿದೆ, ಈ ಮೀಸಲಾತಿಯಿಂದ ಯಾರು ಧ್ವನಿ ಎತ್ತಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ನೀವು ತೀರ್ಮಾನ ತಗೋಬೇಕು ಅಂತ. ಅವತ್ತು ದೇವೇಗೌಡರು ಪರಮ ಪೂಜ್ಯ ಸ್ವಾಮೀಜಿಯವರಿಗೆ, ದೊಡ್ಡವರಿಗೆ, ದಯವಿಟ್ಟು ನಮ್ಮ ಸಮಾಜದ ಮಕ್ಕಳ ರಕ್ಷಣೆಗೆ, ನಮ್ಮ ಸಮಾಜದ ಉಳಿವಿಗೆ ನೀವು ಲೀಡ್ ತಗೊಂಡು ಈ ಸಮಾಜ ಉಳಿಸಬೇಕು ಅಂತೇಳಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಮನವಿ ಮಾಡಿದ್ದಕ್ಕೆ ಅವತ್ತು ಪರಮ ಪೂಜ್ಯರ ನೇತೃತ್ವದಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಲಕ್ಷಾಂತರ ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದು. ಪರಮ ಪೂಜ್ಯ ಸ್ವಾಮೀಜಿಯವರು ಹೃದಯದಲ್ಲಿರ್ಬೋದು ದೇವೇಗೌಡರು ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ, ಅಷ್ಟು ಗೌರವ ಅವ್ರ ಬಗ್ಗೆ ಪ್ರೀತಿ ಇತ್ತು. ನನ್ನ ಬಗ್ಗೆನೂ ಜಾಸ್ತಿ ಪ್ರೀತಿ ಇತ್ತು ದೊಡ್ಡವರಿಗೆ. ಆದ್ರೆ ಕೆಲವು ಸನ್ನಿವೇಶಗಳಲ್ಲಿ ಈ ತರ ಒಂದ್ ರೀತಿಯ ಅನುಮಾನಕ್ಕೆ ಎಡೆ ಮಾಡ್ಕೊಳ್ಳೋದೇನಿದೆ. ಅವ್ರ ಸ್ವಾಮೀಜಿಯವರು ಅವತ್ತು ಈ ಸಮಾಜ ಉಳಿಸ್ಲಿಕ್ಕೆ ಬೀದಿಗೆ ಬಂದ್ರು. ಬೇರೆ ಸಮಾಜಗಳು ನಮ್ಮ ಸ್ವಾಮೀಜಿಯವರ ಬಗ್ಗೆ ಅಗೌರವವಾಗಿ ನಡ್ಕೊಳ್ತಕ್ಕಂಥದಕ್ಕೆ ಅವಕಾಶ ನಮ್ಮ ಸ್ವಾಮೀಜಿಯವರು ಎಂದೂ ಕೊಟ್ಟಿಲ್ಲ. ಬೇರೆ ಸಮಾಜದ ಒಂದು ಕುಟುಂಬಗಳಿಗೆ, ಬೇರೆ ಸಮಾಜದಲ್ಲಿ ಸ್ವಾಮೀಜಿಗಳು ಇಲ್ಲೇ ಇರತಕ್ಕಂಥ ಸಮಾಜಗಳಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರೇ ಅವರಿಗೆ ಟ್ರೈನಿಂಗ್ ಕೊಡಿಸಿ ಹಲವಾರು ಸಮಾಜಗಳ ಮಠಾಧೀಶರನ್ನ ಸೃಷ್ಟಿ ಮಾಡಿದ್ರೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅಂತಕ್ಕಂಥ ನಾವು ಯಾರು ಮರೀಲಿಕ್ಕೆ ಆಗೋದಿಲ್ಲ. ಅದರಿಂದ ಯಾರೂ ನೀವು ಅನ್ಯತಾ ಭಾವಿಸಬೇಡಿ. ನಮ್ಮ ನಿಷ್ಠೆ ಏನು ಅನ್ನೋದು ನಮ್ಮ ಹೃದಯದಲ್ಲಿದೆ. ನಾವೇನು ಹೊರಗಡೆ ತೋರಿಸ್ಕೋಬೇಕಾಗಿಲ್ಲ. ಪರಮ ಪೂಜ್ಯರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನಾನು ಕ್ಷಮೆ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿಯವ್ರನ್ನ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.